ಅಲ್ಲಲೇ ಕುಮಾರಣ್ಣ ನಿಮ್ ಪ್ರತಿಭೆ ಇನ್ನೂ ಮಾಸಿಲ್ಲ ರೀ. ರೈತರ ವಿಚಾರದಲ್ಲಿ ನಾಟಕ, ನಿಮ್ಮ ಪ್ರತಿಭೆ ಕುಂದಿಲ್ಲ ಇನ್ನು. ಎಷ್ಟೇ ಆಗ್ಲಿ ಅದು ನಿಮ್ಮ ಹುಟ್ಟುಗುಣ ಅಲ್ವೇ? ಅಲ್ಲಲೇ ಕುಮಾರಣ್ಣ ನಿಮ್ ಪ್ರತಿಭೆ ಇನ್ನೂ ಮಾಸಿಲ್ಲ ರೀ. ರೈತರ ವಿಚಾರದಲ್ಲಿ ನಾಟಕ, ನಿಮ್ಮ ಪ್ರತಿಭೆ ಕುಂದಿಲ್ಲ ಇನ್ನು. ಎಷ್ಟೇ ಆಗಲಿ ಇದು ನಿಮ್ಮ ಹುಟ್ಟುಗುಣ ಅಲ್ವೇ? ಅದು ಮಾಸ್ಲಿಕ್ ಹೆಂಗ್ ಸಾಧ್ಯ ಅಲ್ವಾ ಕುಮಾರಣ್ಣ? ಇಷ್ಟು ದಿನ ಎಲ್ಲಿ ಮಲಗಿದ್ದೆ ಅಂತ ರೈತ ಮಹಿಳೆಗೆ ಅವಮಾನ, ಹೀಗೆ ಅಪಮಾನಿಸಿದ್ದನ್ನು ಮರೆತಿರಾ ನೀವು? ಪ್ರತಿಭಟನೆ ಮಾಡಿದ ರೈತರನ್ನೇ ಗುಂಡ ಎಂದಿದ್ದು ನೆನಪಿಲ್ವಾ ನಿಮಗೆ? ಇಂಥ ನೀವು ಖರ್ಗೆ ಮಾತಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ. ನೀವು ಹೇಳಿದಂತೆ ಖರ್ಗೆ 40 ಎಕರೆಯಲ್ಲೇ ತೊಗರಿ ಬೆಳ್ತಾ ಇರಬಹುದು, ಆದರೆ ನಿಮ್ಮಂತೆ ಅರಣ್ಯವನ್ನ ಒತ್ತುವರಿ ಮಾಡಿಕೊಂಡು ಅವರು ಬದುಕ್ತಾ ಇಲ್ಲ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿಗೆ ಕಾಂಗ್ರೆಸ್ ಟಾಂಗ್ ಅನ್ನ ನೀಡಿದೆ. ಎಸ್ ವೀಕ್ಷಕರೇ, ಹೆಣ್ಮಗಳು ಹೇಳ್ತಾಳೆ, ಏನು ಹಸಿರು ಶಾಲೆ ಬೇರೆ ಆ ಹೊತ್ತಲ್ಲೂ ಕೆಲಸ ಮಾಡಿದ್ದಾಳೋ ಇಲ್ವೋ ಗೊತ್ತಿಲ್ಲ. ಅವಳು ಹೇಳ್ತಾಳೆ ಕುಮಾರಸ್ವಾಮಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ನಾಲಾಯಕು ಅಂತಾಳೆ. ಈ ಕುಮಾರಸ್ವಾಮಿ ಇವತ್ತು ರೈತರಿಗೆ ಇವತ್ತು ಹಣ ಕೊಡಿಸಿಲ್ಲ ಅಂತೇಳಿ 4 ವರ್ಷ ಆದ್ಮೇಲೆ ಪಾಪ ಬೀದಿಗೆ ಬಂದಿದೆಯಲ್ಲ ತಾಯಿ ನೀನು. 4 ವರ್ಷದ ಏನು ಮಲಗಿದ್ರೆ ನಮ್ಮಂತ ಜನಪ್ರತಿನಿಧಿಗಳು ನಾವೇನಾದ್ರೂ ಒಂದು ಹಳ್ಳಿಗೆ ಹೋದ್ರೆ ಧರಿಸಿರ್ತಕ್ಕಂಥ ಚಪ್ಪಲಿಯನ್ನ ಒಂದು 100-200 ಮೀಟರ್ ದೂರದಲ್ಲಿ ಚಪ್ಪಲಿ ಬಿಟ್ಟು ಬರೀ ಕಾಲಿನಲ್ಲಿ ನಮಸ್ಕಾರ ಮಾಡ್ತಕ್ಕಂಥ ಔದಾರ್ಯವನ್ನು ತೋರಿಸ್ತಕ್ಕಂಥ ನನ್ನ ರೈತ ಯಾವನ ದರೋಡೆ ಮಾಡೋನು ಇವತ್ತು ಆ ಒಂದು ಸಂಸ್ಕೃತಿ ಬೆಳೆಸ್ಕೊಂಡಿರ್ತಾನೆ. ಆ ರೀತಿಯಲ್ಲಿ ವಿಧಾನಸೌಧ ಸುವರ್ಣಸೌಧದ ಬೀಗ ಮುರಿಯತಕ್ಕಂಥದಕ್ಕೆ ಕಲ್ಲೆತ್ಕೊಂಡು ಹೋಗಿ ಹೊಡೆಯತಕ್ಕಂಥ ದೃಶ್ಯವನ್ನ ನಮ್ಮ ಮಾಧ್ಯಮದ ಮಿತ್ರರು ಪಾಪ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಇವನ್ನ ರೈತ ಅಂತ ಕರೀತೀರ? ನನ್ನ ತಾಳ್ಮೆಗೂ ಒಂದು ಇತಿಮಿತಿ ಇದೆ. ಇವತ್ತು ಆ ರೀತಿಯ ಒಂದು ವರ್ತನೆ ಮಾಡ್ತಕ್ಕಂಥವರು ನನ್ನ ರೈತ ಬಂಧುಗಳಲ್ಲ. ಅವರ ರೈತರ ಹೆಸರಿನಲ್ಲಿ ರೈತರ ಕುಲಕ್ಕೆ ಇವತ್ತು ಅವಮಾನ ಮಾಡ್ತಕ್ಕಂಥ ಗುಣಗಳು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ ನಾನು. ಎಸ್ ವೀಕ್ಷಕರೇ, ಏನಾಯ್ತು ಅನ್ನೋದನ್ನ ಸವಿಸ್ತಾರವಾಗಿ ನೋಡ್ತಾ ಹೋಗೋಣ. ಕುಮಾರಸ್ವಾಮಿ ಅವರ ಹಳೆ ವಿಚಾರವನ್ನ ಕಾಂಗ್ರೆಸ್ ಅವರು ಮಾತನಾಡಿದ್ದಾರೆ. ಅಲೆಲೆಲೆಲೆ ಕುಮಾರಣ್ಣ ನಿಮ್ಮ ಪ್ರತಿಭೆ ಇನ್ನೂ ಮಾಸಿಲ್ಲ ರೀ ಅಂತ ಹೇಳಿ ಕಾಂಗ್ರೆಸ್ನವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಎಸ್ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ ಅಂತ. ಇದರ ಹಿಂದೆ ಮುಂದಿನ ಕಥೆಯನ್ನ ಹೇಳ್ಬಿಡ್ತೀನಿ. ಕುಮಾರಸ್ವಾಮಿ ಅವರು ಖರ್ಗೆ ಅವರ ಒಂದು ಮಾತಿಗೆ ಟೀಕೆಯನ್ನ ಮಾಡಿದ್ರು. ನೀವೇನೋ 40 ಎಕರೆ ಇಟ್ಕೊಂಡವರು ನಿಮ್ಗೆ ಹೆಂಗಾರ ನಡೆಯುತ್ತೆ, ರೈತರು 4 ಎಕರೆ ಇಟ್ಕೊಂಡವರು ಅವರಿಗೆ ಅದೇ ದೊಡ್ಡದಾಗಿರುತ್ತೆ, ನೆನಪಿರ್ಲಿ ಖರ್ಗೆ ಅವರೇ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಅದಕ್ಕೆ ಈಗ ಕಾಂಗ್ರೆಸ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಏನಂತ ಟ್ವೀಟ್ ಮಾಡಿದ್ದಾರೆ ಅಂತಂದ್ರೆ, ಅಲೆಲೆಲೆಲೆ ಕುಮಾರಣ್ಣ ನಿಮ್ಮ ಪ್ರತಿಭೆ ಇನ್ನೂ ಮಾಸಿಲ್ಲ. ರೈತರ ವಿಚಾರದಲ್ಲಿ ನಾಟಕ, ನಿಮ್ಮ ಪ್ರತಿಭೆ ಇನ್ನೂ ಕುಂದಿಲ್ಲ. ಎಷ್ಟೇ ಆಗಲಿ ಅದು ನಿಮ್ಮ ಹುಟ್ಟುಗುಣ ಅಲ್ವೇ? ಅದು ಮಾಡಿಸ್ಲಿಕ್ಕೆ ಹೇಗೆ ಸಾಧ್ಯ ಅಲ್ವಾ ಕುಮಾರಣ್ಣ? ಇಷ್ಟು ದಿನ ಎಲ್ಲಿ ಮಲಗಿದ್ದೆ ಅಂತ ಹೇಳಿ ರೈತ ಮಹಿಳೆಗೆ ಅವಮಾನ ಮಾಡಿದ್ಯಾರು ಮರ್ತಿಲ್ಲ. ಹಿಂಗೆ ಅವಮಾನ ಮಾಡಿದ್ದನ್ನ ನೀವು ಮರ್ತು ಬಿಟ್ರ? ಹಿಂಗೆ ಪ್ರತಿಭಟನೆ ಮಾಡಿದ ರೈತರನ್ನೇ ಗೂಂಡ ಅಂತ ಹೇಳಿದ್ದು ನೆನಪಿಲ್ವಾ ನಿಮಗೆ? ಇಂಥ ನೀವು ಖರ್ಗೆ ಮಾತಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ನೀವು ಹೇಳಿದಂತೆ ಖರ್ಗೆ 40 ಎಕರೆಯಲ್ಲೇ ತೊಗರಿಯನ್ನ ಬೆಳೆದಿರಬಹುದು, ಆದರೆ ನಿಮ್ಮಂತೆ ಅರಣ್ಯ ಒತ್ತುವರಿ ಮಾಡಿಕೊಂಡು ಅವರು ಜೀವನವನ್ನ ಮಾಡಿಲ್ಲ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿಗೆ ಕಾಂಗ್ರೆಸ್ ಟಕ್ಕರ್ ಅನ್ನ ನೀಡಿರುವಂತ. ಎಸ್ ವೀಕ್ಷಕರೇ, ಕುಮಾರಸ್ವಾಮಿ ಅವರ ಹಳೆಯ ವಿಚಾರವನ್ನ ನೆನಪು ಮಾಡಿಕೊಂಡು ಕೆದಕಿದ್ದಂತಹ ಕಾಂಗ್ರೆಸ್ ಅಂದ್ರೆ
ನೀವು ಖರ್ಗೆ ಅವ್ರಿಗೆ ಮಾತನಾಡ್ತೀರಾ, ನೀವು ಮಹಿಳೆ ಅಂದ್ರೆ ಅದು ರೈತ ಮಹಿಳೆಗೆ ಮಾಡಿರುವಂತ ಅಪಮಾನ ಇನ್ನು ನಾವು ಮರ್ತಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಅನ್ನ ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.